ಮತ್ತು ಗಲೀಜು ಕಸ ಎಲ್ಲ ವೇಸ್ಟೇಜ್ ತಂದು ಇಲ್ಲಿ ಹಾಕ್ತವ್ರೆ. 24 ಗಂಟೆ ಒಳಗಡೆ ಈ ಒಂದು ಸಮಸ್ಯೆನ ನಾವು ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ, ತುಮಕೂರು ನಗರದ 29ನೇ ವಾರ್ಡು ಮಳ್ಳೂರು ದಿಣ್ಣೆಯಲ್ಲಿ 3 ದಿವಸದ ಹಿಂದೆ ಒಂದು ವರದಿ ಮಾಡಿದ್ದು, ಸ್ಮಶಾನದ ಸುತ್ತ ಮೌನ ಅಂತೇಳಿ. ಆದರೆ ಅಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ಸ್ಮಶಾನ ಇದೆ. ಆ ಸ್ಮಶಾನದ ಸುತ್ತಮುತ್ತ ದಿನನಿತ್ಯ ಏನು ಕೋಳಿಗಳ ಒಂದು ತ್ಯಾಜ್ಯ ಮತ್ತು ಇನ್ನಿತರೆ ಗಲೀಜು ತಗೊಂಡು ಎಲ್ಲ ತುಂಬಿ ಅಲ್ಲೆಲ್ಲ ಪೂರ್ತಿ ಗಲೀಜು ಮಾಡಿ ಇಕ್ಕಿದ್ರು. ಮತ್ತು ಚರಂಡಿ ನೀರು ಕೂಡ ಹೋಗ್ತಿರಲಿಲ್ಲ ಸುಗಮವಾಗಿ. ವಸೀಮ್ ಅಂತೇಳಿ ಅವರು ನಮ್ಮ ಆನ್ಲೈನ್ ಟಿವಿಗೆ ಸಂಪರ್ಕ ಮಾಡ್ತಾರೆ. ಸರ್, ಅಲ್ಲಿ ಸ್ಮಶಾನ ಸುತ್ತಮುತ್ತ ಎಲ್ಲ ಪೂರ್ತಿ ಗಬ್ಬೆದ್ದು ನಾರ್ತಾ ಇದೆ ಸರ್, ಸ್ವಚ್ಛತೆ ಮಾಡೋವಂಥವ್ರು ಯಾರೂ ಇಲ್ಲ ಅಂಥೇಳಿ. ಆದರೆ ನಾವು ಒಂದು ಕಾರವಾಗಿ ಅಧಿಕಾರಿಗಳಿಗೆ ಚುರುಕು ಮೂಡಿಸೋಂಥ ಒಂದು ಕೆಲಸ ಆನ್ಲೈನ್ ಟಿವಿಯಿಂದ ಪ್ರಾಮಾಣಿಕವಾಗಿ ಮಾಡಿದೆ. ಅದನ್ನು ವರದಿ ಬಂದ ತಕ್ಷಣ ನಗರ ಪಾಲಿಕೆ ಆಯುಕ್ತರು ಮತ್ತು ಅವರ ಸಿಬ್ಬಂದಿಗಳು ಇವತ್ತು ಸ್ವಚ್ಛತೆ ಕಾರ್ಯನ ಮಾಡಿದ್ದಾರೆ. ಆದರೆ ಇದು ಈ ವರದಿ ಬಂದಂಥ ತಕ್ಷಣ ಮಾಡಿರ್ತಕ್ಕಂಥ ಕೆಲಸ ಒಪ್ಕೊಂತೀನಿ. ಇದು ಆನ್ಲೈನ್ ಟಿವಿ ವರದಿ ಫಲಶ್ರುತಿ ಹಂಗಂತಬಿಟ್ಟು ನನಗೆ ದೊಡ್ಡಸ್ಗೆ ಬೇಕಾಗಿಲ್ಲ, ಆನ್ಲೈನ್ ಟಿವಿಗೆ ದೊಡ್ಡಸ್ಗೆ ಬೇಕಾಗಿಲ್ಲ. ನಮ್ಮ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಆದರೆ ಇವತ್ತಿಗೆ ತಿಪ್ಪೆ ಸಾರಿ ಕಣ್ಣೀರು ಉಳಿಸೋಂಥ ಕೆಲಸ ಆಗ್ಬಾರ್ದು. ಸತತವಾಗಿ ಕಂಟಿನ್ಯೂಸ್ ಆಗಿ ಇವತ್ತು ಏನು ನೀವು ಸ್ವಚ್ಛತೆ ಮಾಡಿದ್ದೀರಾ ಅದೇ ರೀತಿ ಸ್ವಚ್ಛತೆ ಮಾಡಬೇಕು. ಯಾಕಂದರೆ ಅದು ಸ್ಮಶಾನ. ಅದು ಹೀಗಾಗ್ಬಿಟ್ಟು ಆನ್ಲೈನ್ ಟಿವಿಯಿಂದ ನಾನು ವಸೀಮ್ ಅನ್ನೋಂಥವ್ರಿಗೆ, ನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ನಗರ ಪಾಲಿಕೆ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ನಾವು ಆನ್ಲೈನ್ ಟಿವಿಯಲ್ಲಿ ಯಾವುದೇ ಒಂದು ವರದಿ ಬಂದಿದ್ದ ತಕ್ಷಣ ಅಧಿಕಾರಿಗಳು ಎಚ್ಚೆತ್ಕೊಂತಾರೆ. ಉಗಿದ್ಬಿಟ್ಟು ಮಾಡೋದಂಥ ಒಂದು ವರದಿ ಅಲ್ಲ, ನೀವು ಮಾಡಿದಂಥ ಕೆಲಸಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಪ್ರಾಮಾಣಿಕವಾಗಿ ನಾವು ಕೂಡ ವರದಿ ಮಾಡಿದ್ದು, ಪ್ರಾಮಾಣಿಕವಾಗಿ ಇವತ್ತು ಕೂಡ ನೀವು ಕೆಲಸ ಮಾಡಿದ್ದೀರಾ. ಇದೇ ರೀತಿ ಕಾರ್ಯ ಮುಂದುವರಿಬೇಕು. ಒಂದು ದಿವಸಕ್ಕೆ ತಿಪ್ಪೆ ಸಾರಿ ಬಿಡೋಂಥ ಕೆಲಸ ಆಗ್ಬಾರ್ದು ಅಂತೇಳಿ ಮಳ್ಳೂರು ದಿಣ್ಣೆ 29ನೇ ವಾರ್ಡಿನಿಂದ ಮೊನ್ನೆ 3 ದಿವಸದ ಮುಂಚೆ ನಾವು ಮಳ್ಳೂರು ದಿಣ್ಣೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸ್ಮಶಾನದ ಕಸದ ಬಗ್ಗೆ, ವೇಸ್ಟೇಜು, ಕೋಳಿಯ ವೇಸ್ಟೇಜ್ ತಂದಾಕಿ ಚರಂಡಿಯ ಬಗ್ಗೆ ನ್ಯೂಸ್ ಮಾಡಿದ್ವಿ ಆನ್ಲೈನ್ ಟಿವಿಯಿಂದ. ಕೂಡಲೇ ಅಧಿಕಾರಿಗಳು ಎಚ್ಚರಿಕೆ ಮಾಡಿಕೊಂಡು ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಬಂದು ಕ್ಲೀನ್ ಮಾಡ್ತಿದ್ದಾರೆ, ಎಲ್ಲ ಸ್ವಚ್ಛತೆಯನ್ನು ಮಾಡ್ತಿದ್ದಾರೆ. ಇದೇ ರೀತಿ ಮುಂದೇನು ಸ್ವಚ್ಛತೆ ಇರಲಿ ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಆನ್ಲೈನ್ ಟಿವಿಗೆ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ, ಆಯುಕ್ತರಿಗೆ ಧನ್ಯವಾದ ಹೇಳುತ್ತಾ, ಯಾವುದೇ ನ್ಯೂಸ್ ಆಗಲಿ ಆನ್ಲೈನ್ ಟಿವಿಯಿಂದ ಮಾಡಿದ್ರೆ ಕೂಡಲೇ ಕ್ರಮ ತಗೊಂಡು ಎಲ್ಲ ಫುಲ್ ಫಾಸ್ಟಾಗಿ ಕೆಲಸ ಮಾಡಿಕೊಡ್ತಾವ್ರೆ ಆನ್ಲೈನ್ ಟಿವಿಯಲ್ಲಿ. ಸರ್, ನನ್ನ ಹೆಸರು ಕದ್ರಪ್ಪ ಅಂತೇಳಿ. ನಾನು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಸ್ಯಾನಿಟರಿ ಸೂಪರ್ವೈಸರ್ ಆಗಿ 28ನೇ ವಾರ್ಡಿನ ಎಲ್ಲ ಉಸ್ತುವಾರಿಯನ್ನು ಪೌರ ಕಾರ್ಮಿಕರ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಇವಾಗ ಇಮಿಡಿಯೇಟಾಗಿ 24 ಗಂಟೆ ಒಳಗಡೆ ಈ ಒಂದು ಸಮಸ್ಯೆನ ನಾವು ಆವಾಗಲೇ ಪೌರ ಕಾರ್ಮಿಕರನ್ನ ಕರ್ಕೊಬಂದು ನಾವು ಆರೋಗ್ಯ ನಿರೀಕ್ಷಕರು ಬಂದು ಅಟೆಂಡ್ ಮಾಡಿದ್ದೀವಿ ಸರ್. ನಿಮ್ಗೆ ಸಹಕಾರನೂ ಕೊಡ್ತಾಯಿದ್ದೀವಿ. ಯಾವಾಗಲಾದರೂ ಕರೀಲಿ, ನಾವು ಸ್ವಚ್ಛತೆಗೆ ರಾತ್ರಿ ಆಗಲು ದುಡಿತಾ ಇದ್ದೀವಿ ಸರ್. ಎಲ್ಲ ಸಾರ್ವಜನಿಕ ರಸ್ತೆಗಳಲ್ಲಿ ಮಶಾನಗಳ ಹತ್ರ ಸಾರ್ವಜನಿಕರು ಓಡಾಡೋಂಥ ರಸ್ತೆಗಳಲ್ಲಿ, ಚರಂಡಿಗಳಲ್ಲಿ ಕಸ ಎಸಿಬಾರ್ದು, ಘನತ್ಯಾಜ್ಯ ವಿಲೇವಾರಿ ಮಾಡಬಾರ್ದು. ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿ ಬಂದಾಗ ಆಟೋಗಳಿಗೆ ಕಸ ಕೊಡಬೇಕು. ಆಟೋಗಳಿಗೆ ಕಸ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಟ್ಟುನಿಟ್ಟಾಗಿ ದಂಡ ವಿಧಿಸಿ ನಮ್ಮ ಆಯುಕ್ತರ ಆದೇಶದ ಮೇರೆಗೆ ನಾವು ಸ್ವಚ್ಛತೆ. ಆನ್ಲೈನ್ ಟಿವಿ ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.